ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದ ನಂತರ ಅದರಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು RSS ನೋಂದಣಿಯ ಬಗ್ಗೆ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಈಗಾಗಲೇ ಹಲವು ವಿಷಯಗಳ ಬಗ್ಗೆ ಹಳ್ಳಿಯವರು ಹೇಳಿದ್ದಾರೆ. ಇವತ್ತು ನಾವು RSS ನೋಂದಣಿ ಯಾಕೆ ಬೇಕು ಅಂತಕ್ಕಂಥ ವಾದ ಮಾಡ್ತಕ್ಕಂಥ RSS ನಾವು ಕೇಳ್ತಕ್ಕಂಥ ಪ್ರಶ್ನೆ, ಜನವರಿ 30, 1948ರಲ್ಲಿ ಗಾಂಧಿ ಕಗ್ಗೊಲೆ ಆದಾಗ RSS ನಿಷೇಧ ಆಗ್ಬಿಡ್ತು. RSS ನಿಷೇಧ ಆದಾಗ RSS ಪ್ರಮುಖರೆಲ್ಲರೂ RSS ಗಾಂಧಿ ಕೊಲೆಗೆ ಸಂಬಂಧ ಇರತಕ್ಕಂಥ ಹೇಳಿಕೆ ಕೊಟ್ಟರು. ಆದ್ರೆ ಆ ವಿಷಯದಲ್ಲಿ ಗೋಲ್ವಾಲ್ಕರ್ ಅವರಿಗೆ ಏನಪ್ಪಾ ಅಂದ್ರೆ ಜೈಲ್ದಾಗ ಹಾಕಿದ್ರು. ಜೈಲಿಂದ ಏನಪ್ಪಾ ಅಂದ್ರೆ ಗೋಲ್ವಾಲ್ಕರ್ ಅವರು ಈ ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ವಲ್ಲಭಾಯ್ ಪಟೇಲ್ ಅವರಿಗೆ ಮನವಿ ಮಾಡ್ಕೊಳ್ತಾರ, ನಾವು ಇನ್ಮೇಲೆ ಏನಪ್ಪಾ ಅಂದ್ರೆ ಒಂದು ಸಾಂಸ್ಕೃತಿಕ ಸಂಘಟನೆ ಆಗಿರ್ತೇವೆ, ಯಾವುದೇ ಒಂದು ಅಪರಾಧ ಮಾಡಂಗಿಲ್ಲ, ಸಮಾಜಘಾತಕ ಕೆಲಸಗಳು ನಾವು ಏನೂ ಮಾಡಲ್ಲ ಅಂತಕ್ಕಂಥದ್ದು ಪತ್ರ ಬರೆದಾಗ ಗೋಲ್ವಾಲ್ಕರ್ ಅವರಿಗೆ ಮರುಪತ್ರ ಬರೀತಾರ. ಈ ದೇಶದ ರಾಷ್ಟ್ರ ಗೃಹ ಸಚಿವರು ವಲ್ಲಭಾಯ್ ಪಟೇಲ್ ಅವರು 11 ಸೆಪ್ಟೆಂಬರ್ 1948ರಲ್ಲಿ ಒಂದು ತೊಂದರೆ ಅವರು ಇದನ್ನೇ ಗಮನಿಸ್ಬೇಕು. ಇವತ್ತು RSS ಅವರು ಇವತ್ತು ಯಾವ RSS ನವರು ನೀವು ಇವತ್ತೇನು ವಲ್ಲಭಾಯ್ ಪಟೇಲ್ ಅವರಿಗೆ ಆದರ್ಶವಾಗಿ ಇಟ್ಕೊಂಡಿರ್ತಕ್ಕಂಥವ್ರು, ಆದರ್ಶವಾಗಿ ಇಟ್ಟಿರ್ತಕ್ಕಂಥ ಪಟೇಲ್ ಅವರು ನಿಮ್ಗೆ ಯಾವ ರೀತಿ ಪತ್ರ ಬರ್ದಾರ, ಯಾವ ಶಬ್ದಗಳಲ್ಲಿ ಪತ್ರ ಬರ್ದಾರ, ನಿಮ್ಗ ಕೋಮುವಾದಿಗಳಂತ ಬರ್ದಾರ, ಅವರು ನಿಮ್ಗೇನಪ್ಪ ಅಂತಂದ್ರೆ ಲೂಟಿಕೋರರು ಅಂತ ಬರ್ದಾರ, ಸಮಾಜದಲ್ಲಿ ಶಾಂತಿ ಕದರ್ತಕ್ಕಂಥ ಸಂಘಟನೆದವ್ರು ನೀವು ಅಂತ ಬರ್ದಾರ, ನೀವೇನಪ್ಪ ಅಂತಂದ್ರೆ ಡಕಾಯಿತರು ಅಂತ ಬರ್ದಾರ ಅವರು. ಅದಕ್ಕಾಗಿ ನಿಮಗೆ ಯಾಕೆ ನಾವು ನಿಷೇಧ ವಾಪಸ್ ತಗೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ವಲ್ಲಭಾಯ್ ಪಟೇಲ್ ಅವರು ಏನಪ್ಪ ಅಂದ್ರೆ ಗೋಲ್ವಾಲ್ಕರ್ ಪತ್ರ ಬರೀತಾರ. ಆ ಪತ್ರದ ಇವತ್ತು ಏನಪ್ಪ ಅಂದ್ರೆ ನೀವು ಗೋಲ್ವಾಲ್ಕರ್ ಅವರು ಈ ಏನು RSS ಅವರು ಮೋಹನ್ ಭಾಗವತ್ ಅವರು ಇವತ್ತೇನು 11 ಸೆಪ್ಟೆಂಬರ್ 1948ರಲ್ಲಿ ಏನು RSS ನವರಿಗೆ ಇವತ್ತು ವಲ್ಲಭಾಯ್ ಪಟೇಲ್ ಅವರು ಏನು ಪತ್ರ ಬರೆದಾರ ಆ ಪತ್ರದ ಮನವರಿಕೆ ಮಾಡ್ಕೊಡಿ ನೀವು. ಇವತ್ತು ಅದನ್ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಇವತ್ತು ಇಲ್ಲಿನ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥದ್ದು. ನೀವು ಸಾಂಸ್ಕೃತಿಕ ಸಂಘಟನೆ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮನವಿ ಪತ್ರದಲ್ಲಿ ತಿಳಿಸಿದ್ರಿ. ಇವತ್ತು 100 ವರ್ಷಗಳು ಕಳೀತಾ ಇದೆ. ಯಾವ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ನೀವು ಮಾಡಿದ್ರಿ. ಇವತ್ತು ದೇಶದಲ್ಲಿ ಸ್ವತಂತ್ರ ನಂತರ ಸ್ವತಂತ್ರ ಪೂರ್ವದಲ್ಲಿ ಎಷ್ಟು ಕೋಮು ಗಲಭೆಗಳಾಗಿವೆ. ಆ ಕೋಮು ಗಲಭೆಗಳ ವಿಚಾರಣೆ ಮಾಡ್ತಕ್ಕಂಥ ಆಯೋಗಗಳು ಯಾರ ಹೆಸರು ಹೇಳಿವೆ? ಎಲ್ಲದರಲ್ಲಿಪ್ಪ RSS ಕೈವಾಡಿದೆ ಅಂತ ಹೇಳಿದ್ದೇವೆ. ಎಲ್ಲಿ ನಿಮ್ಮ ಸಂಸ್ಕೃತಿ ಸಂಘಟನೆ ಇದೆ? ಎಲ್ಲಿ ನೀವು ಬಡವರ ಪರವಾಗಿ ಕೆಲಸ ಮಾಡ್ತೀರಿ? ಎಲ್ಲಿ ನೀವು ಹಿಂದೂಗಳ ಪರವಾಗಿ ಕೆಲಸ ಮಾಡ್ತೀರಿ? ಯಾರ ಪರವಾಗಿ ಕೆಲಸ ಮಾಡಲ್ಲ. ದೇಶದಲ್ಲಿ ಅಶಾಂತಿ ಉಂಟಾಗ್ತಾ ಇದ್ರಿ, ದೇಶದ ಏಕತೆಗೆ ಧಕ್ಕೆ ತರ್ತಾ ಇದ್ರಿ, ಜಾತಿ ಮಧ್ಯಗಳಲ್ಲಿ ಬೆಂಕಿ ಹಚ್ತಾ ಇದ್ರಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥ ಮಾತುಗಳು ಸತ್ಯ ಇದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾನೂನು ಚೌಕಟ್ಟಿನೊಳಗೆ ಏನಪ್ಪಾ ಅಂದ್ರೆ ಇವತ್ತು RSS ನೋಂದಣಿ ಆಗಲಿ, ಒಂದ್ ವೇಳೆ ನೋಂದಣಿ ಮಾಡದೆ ಹೋದ್ರ ಅದಕ್ಕೇನಪ್ಪ ಅಂದ್ರೆ ನಿಷೇಧ ಮಾಡ್ಬೇಕು ಅಂತಕ್ಕಂಥ ಇವತ್ತ ಇಟ್ಕೊಂಡು ನಾವಿವತ್ತೇನಪ್ಪ ಅಂತಂದ್ರೆ ಅದು ನಿಷೇಧ ಆಗ್ಬೇಕು. ಇದು ಇವತ್ತು ಅಂದ್ರೆ ಹಳ್ಳಿಯವರು ನಾವು ಕ್ರಾಂತಿಯವರು ಮಾಡ್ತಕ್ಕಂಥದ್ದು ಎಲ್ಲೇ ಒಂದು ಮೂಲೆಯಲ್ಲಿ ಗುಲ್ಬರ್ಗಾದಲ್ಲಿ ಎಲ್ಲೇ ಒಂದು ಏರಿಯಾದಲ್ಲಿ ಮಾಡ್ತಕ್ಕಂಥ ಚಳವಳಿ ಅಲ್ಲ ಇದು. ಇದು ಮುಂದೆ ಏನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಚಳವಳಿ ಬೆಳೀತಾ ಇದ್ದು ದೇಶದಲ್ಲಿ ದೊಡ್ಡ RSS ದೊಡ್ಡ ಆಂದೋಲನ ಪ್ರಾರಂಭ ಆಗ್ತದ. ಇದನ್ನೇನಪ್ಪ ಅಂದ್ರೆ ಸರ್ಕಾರದವರು ತಿಳ್ಕೋಬೇಕು. ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಾವು ಮನವಿ ಪತ್ರ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸಲ್ಲಿಸ್ತಾ ಇದ್ದೇವೆ. ಅವ್ರು ಏನಪ್ಪಾ ಅಂದ್ರೆ ದಯಮಾಡಿ ನೋಂದಣಿ ಮಾಡಬೇಕು, ನೋಂದಣಿ ಮಾಡದೆ ಹೋದ್ರೆ ಏನಪ್ಪಾ ಅಂದ್ರೆ ಅದಕ್ಕೆ ನಿಷೇಧ ಮಾಡಬೇಕು ಅಂತ ಹೇಳಿ ನಾವಿವತ್ತು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಅರ್ಜುನ್ ಭದ್ರೆ ಅಂತ ಸರ್.